ರೀ ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ನೀವು ನೋಡ್ತಾ ಇರ್ಬೋದು ರೀ, ನಾನಿಲ್ಲಿ ಒಂದು ಮುಷ್ಟಿಯಷ್ಟು ಅಂದರೆ ಒಣ ಮೀನನ್ನು ತೊಗೊಂಡಿದ್ದೇನೆ ರೀ. ಇದು ಒಣ ಮೀನು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇಂಥದ್ದು ಸಿಗ್ಬೋದು ರೀ, ಇದಕ್ಕಿಂತ ದೊಡ್ಡದನ್ನೇ ಇರ್ಬೋದು. ಈ ಮೀನಿನಲ್ಲಿ ಒಂದು ಗ್ರೇವಿ ಥರ ಮಾಡೋಣ, ಸುಕ್ಕ ಥರ ಅಂತಾರೆ ನೋಡ್ರಿ, ಅದೇ ಥರ ಮಾಡೋಣ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಇಲ್ಲಿ ನೋಡ್ಬೋದು, ಸ್ವಲ್ಪ ನಾನು ನೀರು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ. ಇವಾಗ ಈ ಬಿಸಿನೀರಿಗೆ ಇದು ಸ್ವಲ್ಪ ಹಾಕ್ಬೇಕ್ರಿ, ಅಂದರೆ ಇದ್ರೊಳಗೆ ಒಂದು ಸ್ವಲ್ಪ ಇದು ಸ್ವಲ್ಪನೇ ಮರಳು ಥರ ಇರುತ್ತೆ. ಮತ್ತು ಇದು ಸ್ವಲ್ಪ ಇದರದ್ದು ಸ್ಮೆಲ್ನು ಸ್ವಲ್ಪ ಕಡಿಮೆ ಆಗಬೇಕು ನೋಡಿರಿ. ಸ್ವಲ್ಪ ತುಂಬ ಸ್ಮೆಲ್ ಇರುತ್ತೆ. ಹಾಕಿ 1 ನಿಮಿಷಗಳ ಕಾಲ ಸ್ವಲ್ಪ ನೀರಲ್ಲೇ ಬಿಟ್ಟರೆ ಸಾಕು. ಇವಾಗ ನಾನು ಸ್ಟವನ್ನು ಆಫ್ ಮಾಡಿದ್ದೇನೆ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಸ್ವಲ್ಪ ನಾನು 1 ನಿಮಿಷಗಳ ಕಾಲ ಇದನ್ನು ಬಿಟ್ಟಿದ್ದೆ. ತುಂಬ ಕ್ಲೀನಾಗಿ ಇದು ನಮಗೆ ರೆಡಿ ಆಗುತ್ತೆ. ನೋಡ್ಬೋದು ರೀ, ಇದು ಸ್ವಲ್ಪ ಬಿಸಿನೀರಿಗೆ ಹಾಕಿದ್ರೇ ಬೇಗ ಬಿಟ್ಕೊಳ್ಳುತ್ತೆ. ನಿಮಗೆ ಇಷ್ಟ ಇಲ್ಲಾಂದರೆ ಇದು ಸಣ್ಣ ತಲೆ ಇರ್ತದಲ್ಲ ರೀ, ಅದು ತೆಗಿಬೋದು. ಇಲ್ಲ ಅಂತಂದರೆ ಅದನ್ನೂ ಸಹ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ತೆಗೆದು ಇದು ಬೌಲಲ್ಲಿ ಹಾಕ್ಕೋತಾ ಇದ್ದೇನೆ. ಇವಾಗ ನೋಡ್ಬೋದು ರೀ, ನಾನಿದು ಇನ್ನೊಂದು ನೀರಿನಲ್ಲಿ ಈ ಥರ ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೇನೆ. ಅಂದರೆ ಇದು ನೋಡಿರಿ, ಸ್ವಲ್ಪ ನಮಗೆ ತುಂಬ ಕ್ಲೀನ್ ಆಗುತ್ತೆ ಇದು. ನಾನು ಇದನ್ನು ಇನ್ನೊಂದು 2 ಸರ್ತಿ ವಾಶ್ ಮಾಡಿ ತೆಗೆದಿಟ್ಕೋತೀನಿ ರೀ. ಇದು ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಈ ಒಂದು ಗ್ರೇವಿ. ಇವಾಗ ನೋಡ್ಬೋದು ರೀ, ಇದಕ್ಕೆ ಸ್ವಲ್ಪ ಆಯಿಲ್ ಚೆನ್ನಾಗಿ ಹಾಕೋಬೇಕು, ಅಂದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ನಾನು ಮೀಡಿಯಮ್ ಸೈಜಿಂದು 2 ಈರುಳ್ಳಿಯನ್ನು ಕಟ್ ಮಾಡಿದ್ದೀನಿ ರೀ, ಹಾಕ್ಕೋತಾ ಇದ್ದೀನಿ. ಇವಾಗ ಇದನ್ನು ಸ್ವಲ್ಪನೇ ನಾವು ನೋಡಿರಿ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದರೊಳಗೆ ಆಯಿಲಲ್ಲಿ. ಇವಾಗ ನೋಡಿರಿ, ಸ್ವಲ್ಪನೇ ನಾನು ಶುಂಠಿ ಬೆಳ್ಳುಳ್ಳಿಯನ್ನು ಸ್ವಲ್ಪನೇ ಉಟ್ಬಿಟ್ಟು ಈ ಥರ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ. ಇದರೊಳಗೆ ನಾವು ಬಾಡಿಸ್ಕೊಳ್ಳೋಣ ರೀ. ಇವಾಗ ನಾವು ಶುಂಠಿ ಬೆಳ್ಳುಳ್ಳಿ ಹಾಕಿದ್ಮೇಲೆ ನೋಡಿರಿ ಸ್ವಲ್ಪನೇ ಬಾಡಿಸ್ಕೊಂಡಿದ್ದೀವಿ. ಇವಾಗ ಮೀಡಿಯಮ್ ಸೈಜಿಂದು 1-2 ಟೊಮೆಟೊನ ಹಾಕೊಳ್ಳೋಣ. ಇದನ್ನು ಇದ್ರದ್ದು ಒಟ್ಟಿಗೆ ಚೆನ್ನಾಗಿ ನಾವು ಬೇಯಿಸ್ಕೊಳ್ಳೋಣ ರೀ. ಇವಾಗ ನಾವು ಟೊಮೆಟೊ ಹಾಕಿ ಬಾಡಿಸ್ಕೊಂಡ್ಮೇಲೆ ನೋಡಿರಿ ಸ್ವಲ್ಪನೇ ಉಪ್ಪು ನೋಡ್ಕೊಂಡು ಹಾಕ್ಬೇಕು ರೀ. ಮೀನಲ್ಲೂ ಉಪ್ಪಿರುತ್ತೆ ನೋಡಿರಿ, ಹಾಗಾಗಿ ಸ್ವಲ್ಪನೇ ಇದಕ್ಕೆ ನಾನು ಅರಿಶಿನವನ್ನು ಹಾಕ್ತಾಯಿದ್ದೀನಿ ರೀ, 1/4 ಚಮಚದಷ್ಟು. ಇದರೊಟ್ಟಿಗೆ ಸ್ವಲ್ಪ ಅಂದರೆ ನಮ್ಮದು ಟೊಮೆಟೊ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ, ಹಾಗಾಗಿ ಸ್ವಲ್ಪ ಅರಿಶಿನ ಉಪ್ಪು ಹಾಕೊಂಡ್ರೆ. ಇವಾಗ ನೀವು ನೋಡ್ಬೋದು ರೀ, ನಾನಿಲ್ಲಿ ಸ್ಪೂನಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನು ಧನಿಯಾ ಪುಡಿ, 1 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ ರೀ. ಇದು ನಮ್ಮದು ಕಲರೇನು ತುಂಬ ಇಲ್ಲ. ನಾನಿದು ಖಾರದ ಪುಡಿದು ರೆಸಿಪಿ ಹಾಕಿದ್ದು ನೋಡಿರಿ. ಈ ಥರ ನಾವು ಖಾರದ ಪುಡಿ ಮಾಡಿ ಇಟ್ಕೊಂಡ್ರೆ ನಮ್ಮದು ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ಬೋದು, ನಾವು ಹಾಕಿ ಇನ್ನೂ ಸ್ವಲ್ಪ ಹೊತ್ತಾಗಿಲ್ಲ, ಕಲರ್ ಚೆನ್ನಾಗಿ ಕಾಣ್ತಾ ಇದೆ ನಮ್ಮದು. ಇವಾಗ ನೋಡ್ಬೋದು ರೀ, ನಾನು ಒಂದು ಸ್ವಲ್ಪನೇ ತೊಳೆದು ಸ್ವಲ್ಪ ಇದೇನು ತಲೆ ಬರುತ್ತೆ ನೋಡಿರಿ, ಅದೆಲ್ಲ ನಾನು ಇವಾಗ ಇಲ್ಲಿ ತೆಗೆದಿಟ್ಕೊಂಡಿದ್ದೇನೆ. ಈ ಥರನೇ ಬೇಡ ಅಂಥೇಳಿ ಬರೀ ನಾವು ಮೀನ್ದೇನಿರ್ತದೆ ನೋಡಿರಿ, ಇದಷ್ಟೇ ತೊಗೊಂಡಿರೋದು. ಮೀನು ಇಲ್ಲಿ ತೆಗೆದಿಟ್ಕೊಂಡಿದ್ದೇನೆ. ಈ ಥರನೇ ಬೇಡ ಅಂಥೇಳಿ ಬರೀ ನಾವು ಮೀನ್ದೇನಿರ್ತದೆ ನೋಡಿರಿ, ಇದಷ್ಟೇ ತೊಗೊಂಡಿರೋದು. ಇವಾಗ ನಮ್ಮದು ಮೀನು ರೆಡಿ ಆಗಿದೆ ರೀ. ಇವಾಗ ನೋಡ್ಬೋದು, ನಮ್ಮದು ಆಯಿಲೆಲ್ಲ ಬಿಟ್ಕೊಂಡಿದೆ. ನಾವು ಇದು ಮೀನು ತೊಳೆದಿದ್ದನ್ನು ಇದಕ್ಕೇ ಹಾಕ್ಕೊಂಡು ನೋಡಿರಿ ಚೆನ್ನಾಗಿ ಇದನ್ನು ಇದರೊಟ್ಟಿಗೆ ಬಾಡಿಸ್ಕೊಳ್ಳೋಣ ರೀ. ತುಂಬ ನೀರನ್ನ ಹಾಕಿಲ್ಲ ನಾನು, ಸ್ವಲ್ಪ ಆಯಿಲ್ ಚೆನ್ನಾಗಿ ಹಾಕಿಬಿಟ್ಟು ಈ ಥರನೇ ಬಾಡಿಸ್ಕೋಬೇಕು. ಇವಾಗ ನೋಡ್ಬೋದು ರೀ, ನಮ್ಮದು 1-2 ನಿಮಿಷ ಆಗಿದೆ. ಇದನ್ನು ಇದ್ರ ಜೊತೆಗೆ ನಾನು ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡಿದ್ದೀನಿ. ನೋಡ್ಬೋದು, ನಮ್ಮದು ಚೆನ್ನಾಗಿ ಆಯಿಲ್ನು ಬಿಟ್ಕೊಂಡಿದೆ ಮತ್ತು ಕಲರ್ನು ತುಂಬ ಚೆನ್ನಾಗಿ ಬಂದಿದೆ ರೀ. ತುಂಬ ಸುಲಭವಾಗಿ ಮಾಡುವಂತಹ ಒಣ ಮೀನಿನ ಸುಕ್ಕ. ಇವಾಗ ನಾವು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಗ್ರೇವಿ ರೆಡಿ ಆಗಿದೆ. ಒಣ ಮೀನ್ದು ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ ರೀ. ನೀವು ಮನೆಯಲ್ಲಿ ಒಂದು ಸರ್ತಿ ಮಾಡಿ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.